ओम शांति। मीठे बच्चे, हर बात में योग बल से काम लो. ಶಿವಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಪ್ರತಿಯೊಂದು ಮಾತಿನಲ್ಲಿ ಯೋಗ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿ. ಬಾಬಾ से कुछ भी पूछने का बात नहीं. ಇದು ಹಿಂಗೆ ಅದು ಹಿಂಗೆ ಅಂತ ಪ್ರತಿಯೊಂದು ಮಾತಲ್ಲೂ ಬಾಬಾ ಅವರ ಸಲಹೆ ಕೇಳೋ ಅಂತ ಅಗತ್ಯ ಇಲ್ಲ. तुम ईश्वरी संतान हो, इसलिए कोई भी असुरी काम ना करो. ತಾವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ, ಸಂತಾನರಾಗಿದ್ದೀರಿ. ಅದರಿಂದ ಯಾವುದೇ ಒಂದು ಅಸುರಿ ಕೆಲಸ ಮಾಡಕ್ಕೆ ಹೋಗಬೇಡಿ. ಪ್ರಶ್ನೆ, ತುಮಾರಿ ಇಸ್ ಯೋಗ ಬಲ್ ಕಿ ಕರಾಮತ್ ಕ್ಯಾ ಹೈ? ನಿಮ್ಮ ಈ ಒಂದು ಯೋಗ ಶಕ್ತಿಯ ಪ್ರಭಾವ ಏನು? उत्तर ಇದೆ, यही योग बल है जिससे तुम्हारा सब कर्मेंद्रिय वश हो जाती है. ಈ ಒಂದು ಯೋಗ ಬಲದ ಒಂದು ಪ್ರಭಾವ ಏನಪ್ಪ ಅಂದರೆ, ಇದನ್ನು ಅಭ್ಯಾಸ ಮಾಡಿ ಮಾಡಿ ಎಲ್ಲ ಕರ್ಮೇಂದ್ರಿಯಗಳು ಏನಾಗ್ಬಿಡ್ತವೆ, ವಶವಾಗಿಬಿಡ್ತವೆ. ಯೋಗ ಬಲ್ ಕೆ ಸಿವಾಯ್ ತುಮ್ ಪಾವನ್ ಬನ್ ನಹೀ ಸಕ್ತೆ. ಯೋಗ ಶಕ್ತಿ ಇಲ್ಲದೆ ಆತ್ಮ ಪಾವನ ಆಗೋಕ್ಕೆ ಸಾಧ್ಯವಿಲ್ಲ. योग बल से ही सारी सृष्टि पावन बनती है. योग शक्तिಯಿಂದಲೇ ಇಡೀ ಜಗತ್ತು पावन ಆಗುತ್ತೆ. इसलिए पावन बनने के लिए व भोजन को शुद्ध बनाने के लिए याद की यात्रा में रहो. ಬಾಬಾ ಹೇಳ್ತಾರೆ, ಪಾವನರಾಗಲಿಕ್ಕೋಸ್ಕರ, ಆಹಾರವನ್ನು ಶುದ್ಧ ಮಾಡ್ಕೊಳ್ಳೋಕ್ಕೋಸ್ಕರ ನೆನಪಿನಲ್ಲಿ ಯಾತ್ರೆಯಲ್ಲಿ ಇರಿ. ಅಂದರೆ ಯೋಗ ಹೆಚ್ಚೆಚ್ಚು ಮಾಡ್ತಾ ಇರಿ. ಯುಕ್ತಿ ಸೆ ಚಲೋ, ನಮ್ರತಾ ಸೆ ವ್ಯವಹಾರ ಕರೋ. ಯುಕ್ತಿಯಿಂದ ನಡೆಯಿರಿ, ನಮ್ರತೆಯಿಂದ ವ್ಯವಹಾರವನ್ನು ಮಾಡಿ. ಓಂ ಶಾಂತಿ. ರೂಹಾನಿ ಬಾಪ್ ರೂಹಾನಿ ಬಚ್ಚೋಂ ಕೋ ಸಮಜಾತೆ ಹೈ. ಆತ್ಮೀಕ ತಂದೆ ಕೂತ್ಕೊಂಡು ಆತ್ಮೀಕ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. दुनिया में किसको मालूम नहीं है कि रूहानी बाप आकर स्वर्ग की व नई दुनिया की स्थापना कैसे करते हैं. ಪ್ರಪಂಚದಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಆತ್ಮಿಕ ತಂದೆ ಬಂದು ಸ್ವರ್ಗದ ಅಥವಾ ಹೊಸ ಪ್ರಪಂಚದ ಸ್ಥಾಪನೆಯನ್ನು ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. कोई भी नहीं जानते. तुम बाबा से कोई भी प्रकार की मांगनी नहीं कर सकते हो. ಯಾರಿಗೂ ಗೊತ್ತೇ ಇಲ್ಲ. ಬಾಬಾ ಹೇಳ್ತಿದ್ದಾರೆ, ನೀವು ಯಾವುದೇ ಪ್ರಕಾರದಲ್ಲಿ ಬೇಡೋದಿಲ್ಲ ಬಾಬಾ ಅವರಿಂದ. ಬಾಬಾ ಸಬ್ ಕುಚ್ ಸಮಜಾತೆ ಹೈ. ನೀವು ಕೇಳೋಷ್ಟೇ ಇಲ್ಲ, ಎಲ್ಲವನ್ನು ಕೂಡ ಬಾಬಾ ಅವರು ಏನು ಮಾಡ್ತಾರೆ, ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಕುಚ್ ಬಿ ಪೂಚ್ನೆ ಕಿ ದರ್ಕಾರ್ ನಹಿ ರಹತಿ. ಏನನ್ನೂ ಬೇಡುವಂಥ ಅವಶ್ಯಕತೆ ಇಲ್ಲ. ಸಬ್ ಕುಚ್ ಆಪೇ ಹಿ ಸಮಜಾತೆ ರಹತೆ ಹೈ. ಎಲ್ಲವನ್ನು ಸ್ವತಃ ಬಾಬಾ ಅವರು ಆಟೋಮೆಟಿಕ್ ಆಗಿ ತಿಳಿಸ್ತಾ ಇರ್ತಾರೆ. ಬಾಬಾ कहते मुझे कल्प इस भारत खंड में आकर क्या करना है. ಬಾಬಾ ತಿಳಿಸ್ತಾರೆ, ನೀವು ಕಲ್ಪ ಈ ಭಾರತ ಖಂಡದಲ್ಲಿ ಬಂದು ಏನು ಮಾಡಬೇಕು. ಸೋ ಮೈ ಜಾನ್ತಾ ಹೂಂ. ಅದನ್ನು ಬಂದು ನಾನು ತಿಳ್ಕೊಂಡಿದ್ದೇನೆ. ತುಮ್ ನಹಿ ಜಾನ್ತೆ. ಇದನ್ನು ನೀವು ತಿಳಿದಿರಲಿಲ್ಲ. ರೋಜ್ ಸಮಜಾತೆ ರಹತೆ ಹೈ. ಪ್ರತಿನಿತ್ಯ ಬಾಬಾ ಅವರು ಏನು ಮಾಡ್ತಾ ಇರ್ತಾರೆ, ತಿಳಿಸ್ತಾ ಇರ್ತಾರೆ. ಕೊಯ್ ಬಲ್ ಏಕ್ ಅಕ್ಷರ ಬಿ ನಾ ಪೂಛೆ ತೋ ಬಿ ಸಬ್ ಕುಚ್ ಸಮಜಾತೆ ರಹ. ಕೆಲವರು ಒಂದು ಅಕ್ಷರನೂ ಕೇಳಲ್ಲ, ಆದರೂ ಎಲ್ಲವನ್ನು ಬಾಬಾ ಅವರು ತಿಳಿಸ್ತಾ ಇರ್ತಾರೆ. ಕಭಿ ಪೂಛ್ತೆ ಹೈ ಕಾನ್ ಪಾನ್ ಕಿ ತಕ್ಲೀಫ್ ಹೋತಿ ಹೈ. ಕೆಲವೊಮ್ಮೆ ಕೇಳ್ತಾರೆ, ಊಟ ತಿಂಡಿದೇನ ಕಷ್ಟ ಆಗುತ್ತಾ. ಅವು ಯಾತೋ ಸಮಜ್ ಕಿ ಬಾತ್ ಹೈ. ಇದಂತೂ ತಿಳ್ಕೊಳ್ತಕ್ಕಂಥ ಮಾತಾಗಿದೆ. ಬಾಬಾ ನೆ ಕಹ ದಿಯಾ ಹರ್ ಬಾತ್ ಮೇ ಯೋಗ ಬಲ್ ಸೆ ಕಾಮ್ ಲೋ. ಬಾಬಾ ತಿಳಿಸಿದ್ದಾರೆ, ಪ್ರತಿ ಮಾತಿನಲ್ಲಿ ಕೆಲಸದಲ್ಲಿ ಯೋಗ ಶಕ್ತಿಯನ್ನು ಯೂಸ್ ಮಾಡ್ಕೊಳ್ಳಿ. याद की यात्रा से काम लो और कहाँ भी जाओ तो मुख्य बात है बाप को जरूर याद करना. ನೆನಪಿನ ಯಾತ್ರೆಯಲ್ಲಿ ನೀವು ಕೆಲಸನ ತೆಗೆದುಕೊಳ್ಳಿ. ನೀವು ಎಲ್ಲಿಗಾದರೂ ಹೋಗಿ ಮುಖ್ಯವಾಗಿರ್ತಕ್ಕಂಥ ಮಾತಾಗಿದೆ, ಬಾಬಾ ಅವ್ರನ್ನ ಅವಶ್ಯಕವಾಗಿ ನೆನಪು ಮಾಡಬೇಕಾಗಿದೆ. ಅವ್ರ ಕೊಯ್ ಬಿ ಅಸುರಿ ಕಾಮ್ ನಹಿ ಕರ್ನ. ಬೇರೆ ಯಾವುದೇ ಒಂದು ಅಸುರಿ ಕರ್ಮಗಳನ್ನು ಮಾಡಕ್ಕೆ ಹೋಗಬೇಡಿ. हम ईश्वरी संतान हैं, वह है सबका बाप, सबके लिए शिक्षा यह एक ही देंगे. ನಾವು ಈಶ್ವರನ ಸಂತಾನರಾಗಿದ್ದೇವೆ.
ಅವರು ಎಲ್ಲರಿಗೂ ತಂದೆ ಆಗಿದ್ದಾರೆ, ಎಲ್ಲರಿಗೋಸ್ಕರ ಶಿಕ್ಷಣವನ್ನು ಒಂದೇ ಕೊಡ್ತಾರೆ. ಬಾಬಾ ಶಿಕ್ಷಾ ದೇತೆ ಹೇ ಬಚ್ಚೆ ಸ್ವರ್ಗ ಮಾಲಿಕ್ ಬನ್ನ ಹೇ. ತಂದೆ ಬಂದು ಎಜುಕೇಷನ್ ಕೊಡ್ತಾರೆ, ಮಕ್ಕಳೇ ಸ್ವರ್ಗದ ಮಾಲೀಕರು ಆಗಬೇಕು. ರಾಜಾಯಿ ಮೇ ಬಿ ಪೊಸಿಷನ್ ಹೋತಿ ಏನ, ರಾಜ್ಯದಲ್ಲಿ ಕೂಡ ಪೊಸಿಷನ್ ಇರುತ್ತಲ್ವ. ಹರ್ ಏಕೆ ಪುರುಷಾರ್ಥ ಅನುಸಾರ ಮರ್ತಬಾ ಹೋತಿ ಹೇ. ಪ್ರತಿಯೊಬ್ಬರ ಒಂದು ಪೊಸಿಷನ್ ಅನುಸಾರವಾಗಿ ಪದವಿ ಇರುತ್ತೆ, ಪುರುಷಾರ್ಥ ಅನುಸಾರವಾಗಿ ಪದವಿ ಇರುತ್ತೆ. ಪುರುಷಾರ್ಥ ಬಚ್ಚೋಂಕು ಕರ್ನಾ ಹೇ, ಪುರುಷಾರ್ಥವನ್ನು ಮಕ್ಕಳು ಮಾಡಬೇಕಾಗಿದೆ. ಅವ ಪ್ರಾರಬ್ಧ ಬಿ ಬಚ್ಚೋಂಕೋ ಪಾನಾ ಹೇ, ಪ್ರಾರಬ್ಧವನ್ನು ಕೂಡ ಮಕ್ಕಳೇನು ಮಾಡಬೇಕಾಗಿದೆ, ಪಡ್ಕೋಬೇಕಾಗಿದೆ. पुरुषार्थ कराने के लिए बाबा आते हैं, तुमको कुछ भी पता नहीं था. ಪುರುಷಾರ್ಥ ಮಾಡಿಸ್ಲಿಕ್ಕೋಸ್ಕರ ತಂದೆ ಬರ್ತಾರೆ. ನಿಮ್ಗೇನು ಗೊತ್ತಿರಲಿಲ್ಲ. ಬಾಬಾ ಕಬ್ ಆಯಂಗೆ ಕ್ಯಾ ಆಕರ್ ಕರೆಂಗೆ, ತಂದೆ ಯಾವಾಗ ಬರ್ತಾರೆ, ಬಂದು ಏನು ಮಾಡ್ತಾರೆ ಅನ್ನೋದು, ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಮೊದಲು ಗೊತ್ತಿರಲಿಲ್ಲ. ಬಾಬಾ ಹಿ ಆಕರ್ ಸಮಜಾತೆ, ಈ ವಿಚಾರಗಳನ್ನು ಶಿವಬಾಬಾನೇ ಬಂದು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಡ್ರಾಮಾ ಕಾ ಪ್ಲ್ಯಾನ್ ಅನುಸಾರ ತುಮ್ ಕಹಾ ಬಿ ಸೆ ಗಿರೆ ಹೋ, ನಾಟಕದ ಅನುಸಾರವಾಗಿ ನೀವು ಎಲ್ಲಿದ್ದಂಥವ್ರು, ಎಂಥ ಪ್ರಪಂಚದಲ್ಲಿದ್ದವರು ಎಲ್ಲಿಗೆ ಬಂದಿದ್ದೀರಿ. ಏಕದಮ್ ಮುಂಚಿ ಚೋಟಿಸೆ, ಮೇಲಿನ ಜುಟ್ಟಿನಿಂದ ಬಂದು ಕೆಳಗಡೆಗೆ ಬಂದುಬಿಟ್ಟಿದ್ದೀರಿ. ಜರಾ ಬಿ ಬುದ್ಧಿ ಮೇ ನಹಿ ಆತಾ ಹೈ ಹಮ್ ಕೌನ್ ಹೈ, ಸ್ವಲ್ಪನೂ ಕೂಡ ನಾವು ಹೆಂಗಿದ್ವಿ ಅಂತಕ್ಕಂಥ ವಿಚಾರ ಯಾರಿಗೂ ಬರೋದೇ ಇಲ್ಲ. ಅಬ್ ಮೆಹಸೂಸ್ ಕರ್ತೆ ಹೋನ, ಈಗ ನೀವು ಅನುಭವ ಮಾಡ್ತೀರಲ್ವ. ತುಮಕೋ ಸ್ವಪ್ನ ಮೇ ಬಿ ನಹಿ ತಾ ಬಾಪ್ ಆಕರ್ ಕ್ಯಾ ಕರೆಂಗೆ, ನಿಮಗೆ ಸ್ವಪ್ನದಲ್ಲಿ ಕೂಡ ಇರಲಿಲ್ಲ ತಂದೆ ಬಂದು ಏನು ಮಾಡ್ತಾರೆ. ತುಂಬಿ ಕುಚ್ಚಿ ನಹಿ ಜಾನ್ತೇತೆ, ನೀವು ಏನನ್ನೋ ತಿಳ್ಕೊಂಡಿರಲಿಲ್ಲ. ಅಬ್ ಬಾಬಾ ಮಿಲಾ ಹುವಾ ಹೈ ತೋ ಸಮಜ್ತೆ ಹೋ, ಐಸಾ ಬಾಬಾ ಕೆ ऊपर तो ನಚಾವರ್ ಹೋನಾ चाहिए. ಈಗ ನಮಗೆ ಸ್ವಯಂ ತಂದೆ ಸಿಕ್ಕಿದ್ದಾರೆ, ಇಂಥ ತಂದೆಗೆ ನಾವು ಸಂಪೂರ್ಣವಾಗಿ ಏನಾಗಬೇಕು, ಸಮರ್ಪಣೆ ಆಗಬೇಕಾಗಿದೆ. जैसे पवित्रता स्त्री होती है तो पति पर कितना नौचावर हो जाती है. ಹೀಗೆ ಭಕ್ತಿ ಮಾರ್ಗದಲ್ಲಿ ಪತಿವ್ರತೆಯರಿರ್ತಾರೆ, ಪತಿ ಮೇಲೆ ಎಷ್ಟೊಂದು ಇದಾಗ್ಬಿಡ್ತಾರೆ. ಚಿತಾ ಪರ್ ಬಿ ಚढ़ने में भी डर नहीं होता है. ಇತ್ತಲ್ವ ಸತಿ ಸಹಗಮನ ಪದ್ಧತಿ, ರಾಜಾರಾಮ್ ಮೋಹನ್ ರಾಯ್ ಅವರು ನಿಲ್ಲಿಸಿದ್ರಲ್ಲ. ತೋ ಹೇಗೆ ಅವರು ಸತಿ ಸಹಗಮನ ಪದ್ಧತಿಯಲ್ಲಿ ಹೋಗಿ ಅವರು ಬೆಂಕಿಗೆ ಬೀಳಲಿಕ್ಕೂ ಕೂಡ ಹಿಂದೆ ಹೋಗೋದಿಲ್ಲ. ಅಷ್ಟೊಂದು ಅವ್ರಿಗೆ ಏನಾಗಿರ್ತಾರೆ, ಹಚ್ಕೊಂಡು ಬಿಟ್ಟಿರ್ತಾರೆ ಅಂತಾರೆ. ಯಹಾ ಬಾಬಾ ತೋ ಐಸಾ ಕೊಯ್ ತಕ್ಲೀಫ್ ನಹಿ ದೇತೆ ಹೈ. ಬಾಬಾ ಅವರು ಈ ಥರದ ಕಷ್ಟಗಳೇನು ಮಕ್ಕಳಿಗೆ ಕೊಡ್ತಾ ಇಲ್ಲ. ಬಲ್ ನಾಮ್ ಜ್ಞಾನಚಿತ ಹೈ ಪರಂತು ಜಲ್ನೆ ಕಿ ಕೊಯ್ ಬಾತ್ ನಹಿ. ಇದು ಜ್ಞಾನಚಿತಿಯ ಮಾತಾಗಿದೆ, ಇಲ್ಲಿ ಸುಡ್ತಕ್ಕಂಥ ಯಾವುದೇ ಮಾತಿಲ್ಲ. ಬಾಬಾ ಬಿಲ್ಕುಲ್ ಐಸಾ ಸಮಜಾತೆ ಜೈಸೆ ಮಕ್ಕನ್ ಸೆ ಬಾಲ್. ಬಾಬಾ ಅವರು ಎಷ್ಟು ಸರಳವಾಗಿ ತಿಳಿಸ್ಕೊಡ್ತಾರೆ ಅಂದರೆ, ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಈಸಿಯಾಗಿ ಬಿಡಿಸಿ ಬಿಡಿಸಿ ಹೇಳ್ತಾರೆ. ಬಚ್ಚೆ ಸಮಜ್ತೆ ಹೇ ಬರೋಬರ್ ಜನ್ಮ ಜನ್ಮಾಂತರ ಕಾ ಸಿರ್ ಪರ್ ಬೋಜಾ ಹೇ. ಮಕ್ಕಳು ಕೂಡ ತಿಳ್ಕೊಂಡಿದ್ದೀರಿ, ವಾಸ್ತವದಲ್ಲಿ ಜನ್ಮ ಜನ್ಮಾಂತರದ ಹೊರೆ ಅಂತಕ್ಕಂಥದ್ದು ತಲೆ ಮೇಲೆ ಇದೆ. कोई एक अजामिल नहीं, हर एक मनुष्य एक दो से ಜಾಸ್ತಿ ಅಜಾಮಿಲ್ है. ಒಬ್ಬರು ಅಜಾಮಿಳ ಇಲ್ಲ, ಒಬ್ಬರಿಗಿಂತಲೂ ಒಬ್ಬರು ಹೆಚ್ಚು ದೊಡ್ಡ ಅಜಾಮಿಳರಾಗಿದ್ದಾರೆ. ಮನುಷ್ಯಂಕು ಕ್ಯಾ ಪತಾ ಪಾಸ್ಟ್ ಜನ್ಮ ಕ್ಯಾ ಕ್ಯಾ ಕಿಯಾ. ಜನರಿಗೆ ಏನೂ ಗೊತ್ತಿಲ್ಲ ಪೂರ್ವ ಜನ್ಮದಲ್ಲಿ ಏನೇನು ಮಾಡಿದ್ದೀವಿ ಅನ್ನೋದು. ವಾಸ್ತವಮೇ ಪುಣ್ಯಾತ್ಮ ಏಕ್ ಬಿ ನಹಿ ಹೇ. ಹೇಳಬೇಕಂದ್ರೆ ಈ ಕಲಿಯುಗದಲ್ಲಿ ಒಬ್ಬರು ಪುಣ್ಯಾತ್ಮರು ಇಲ್ಲ. सब है ಪಾಪಾತ್ಮ ಹೇ, ಪುಣ್ಯ ಕರೆ ತೋ ಪುಣ್ಯಾತ್ಮ ಬಂಜಾಯೆ. ಹೇಳಿ ಎಲ್ಲರೂ ಪುಣ್ಯಗಳನ್ನೇ ಮಾಡ್ತಾ ಇದ್ದಿದ್ರೆ ಎಲ್ಲರೂ ಏನಾಗಬೇಕಾಗಿತ್ತು, ಪುಣ್ಯಾತ್ಮರಾಗ್ಬಿಡ್ಬೇಕಾಗಿತ್ತು. ಪುಣ್ಯಾತ್ಮ ಹೋತೆ ಹೇ ಸತ್ಯುಗ ಮೇ. ಪುಣ್ಯಾತ್ಮರು ಎಲ್ಲಿರ್ತಾರೆ, ಸತ್ಯುಗದಲ್ಲಿ ಇರ್ತಾರೆ. ಕೊಯ್ನೆ ಹಾಸ್ಪಿಟಲ್ ಆದಿ ಬನಾಯಿ ಸೋ ಕ್ಯಾ ಹುವಾ. ಇವಾಗ ಎಷ್ಟೋ ಜನ ಆಸ್ಪತ್ರೆ ಕಟ್ಟಿಸಿರ್ತಾರೆ, ಏನಾಯಿತು, ಸಿಡಿ ಉತರ್ನೆ ಸೆ ಥೋಡಿ ಬಚ್ ಜಾಯಂಗೆ. ಮೆಟ್ಲಿಲ್ಕೊಂಡು ಕೆಳಗಡೆಗೆ ಹೋಗೋದ್ರಿಂದ ಬಚಾವಾಯ್ತಾ, ಚಡ್ತಿ ಕಲಾ ತೋ ಹೋತಿ ನಹಿ. ಈ ರೀತಿ ಎಲ್ಲ ಮಾಡೋದ್ರಿಂದ, ಚಾರಿಟೀಸ್ ಮಾಡೋದ್ರಿಂದ ಯಾರ್ದೋ ಮೇಲೆ ಹೋಗೋದಿಲ್ಲ. ಗಿರ್ತೆ ಹಿ ಜಾತೆ ಹೇ, ಇನ್ನು ಕೆಳಗಡೆಗೆ ಇಳಿತಾಲೇ ಇರ್ತಾರೆ. ಯಹ ಬಾಪ್ ತೋ ಐಸಾ ಬಿಲವೆಡ್ ಹೇ ಜೋ ಜಿಸ್ ಪರ್ कहते हैं जीते जी मचावर हो जाए, क्योंकि पतियों का पति बापों का बाप सबसे ऊंचा है. ಇಲ್ಲಿ ಬಾಬಾ
ಈ ರೀತಿ ಮಧುರಾತಿ ಮಧುರ ತಂದೆ ಆಗಿದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಬದುಕಿದ್ದು ನನಗೆ ಸಮರ್ಪಣೆಯಾಗಿ. ಏಕೆ ಅಂತಂದರೆ ಪತಿಗಳಿಗೂ ಪತಿ, ತಂದೆಗಳಿಗೂ ತಂದೆ, ಎಲ್ಲರಿಗಿಂತಲೂ ಶ್ರೇಷ್ಠ ಯಾರೋ ಶಿವ ಬಾಬಾ ಆಗಿದ್ದಾರೆ. बच्चों को अभी बाबा जगा रहे हैं, ऐसा बाबा जो स्वर्ग का मालिक बनाते हैं, कितना साधारण है. ಈಗ ಮಕ್ಕಳಿಗೆ ತಂದೆ ಬಂದು ಎಚ್ಚರಿಸ್ತಾ ಇದ್ದಾರೆ, ಇಂತಹ ತಂದೆ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ, ಎಷ್ಟೊಂದು ಸಾಧಾರಣವಾಗಿದ್ದಾರೆ. ಶುರು में बच्चियाँ जब बीमार पड़ती थी, बाबा खुद उनको ಸೇವಾ करते थे. ಯಜ್ಞದ ಆರಂಭದಲ್ಲಿ ಓಂ ಮಂಡಲಿನಲ್ಲಿ ಮಕ್ಕಳಿಗೆ ಏನಾದರೂ ಕಾಯಿಲೆಗಳು ಬಂದುಬಿಟ್ರೆ ಬಾಬಾ ಅವ್ರು ಸ್ವತಃ ಏನು ಮಾಡ್ತಾಯಿದ್ರು, ಅವ್ರಿಗೆ ಸೇವೆ ಎಲ್ಲ ಮಾಡ್ತಾಯಿದ್ರು. ಅಹಂಕಾರ ಕುಚ್ ಭಿ ನಹಿ. ಬ್ರಹ್ಮ ಬಾಬಾ ಅವ್ರಿಗೆ ಪೇಷಂಟ್ಸ್ಗೆ ಸೇವೆ ಮಾಡಲಿಕ್ಕೋಸ್ಕರ ಅಭಿಮಾನ ಏನೂ ಇರಲಿಲ್ಲ. ನಾನು ಹಿಂಗೆ ಮಾಡಲಿ ಇವ್ರಿಗೆ ಅಂತೇಳ್ಬಿಟ್ಟು ಅಹಂಕಾರ ಪಡ್ತಾ ಇರಲಿಲ್ಲ. ಬಾಪ್ ದಾದಾ ಉಂಚೆತೆ ಉಂಚಾ ಹೇ. ಬಾಪ್ ದಾದಾರವರು ಶ್ರೇಷ್ಠ ಅತಿ ಶ್ರೇಷ್ಠ ಇದ್ದಾರೆ. कहते जैसे कर्म मैं करूँगा, मुझे देकर और करेंगे. ಬಾಬಾ ಹೇಳ್ತಾ ಇದ್ರು, ನಾನೆಂಥ ಕರ್ಮ ಮಾಡ್ತೀನಿ ಅಂತ ಕರ್ಮನ ನೀವು ಕೂಡ ನೋಡಿ ಮಾಡ್ತೀರಾ. ಮಾಡಿಸ್ತೀನಿ ಮತ್ತು ಮಾಡ್ತೀನಿ, ದೋನೋ ಜೈಸೆ ಏಕ್ ಹೋ ಜಾತ. ಬ್ರಹ್ಮ ಬಾಬಾ ಶಿವ ಬಾಬಾ ಇಬ್ಬರು ಒಂದಾಗ್ಬಿಡ್ತಾರೆ. ಪತಾ ತೋಡಿ ಪಡ್ತಾ ಹೇ, ಗೊತ್ತಾಗುತ್ತೇನು ಬಾಬಾ ಕ್ಯಾ ಕರ್ತೆ ಹೇ, ದಾದಾ ಕ್ಯಾ ಕರ್ತೆ ಹೇ. ಬಾಬಾ ಏನು ಮಾಡ್ತಾರೆ, ದಾದಾ ಏನು ಮಾಡ್ತಾರೆ. ಕರ್ಮ ಅಕರ್ಮ ವಿಕರ್ಮ ಕಿ ಗತಿ ಬಾಬಾ ಹಿ ಬೈಟ್ ಕರ್ ಸಮझाते हैं. ಕರ್ಮ ಅಕರ್ಮ ವಿಕರ್ಮದ ಗತಿಗಳನ್ನು ಬಾಬಾ ಅವ್ರು ಕೂತ್ಕೊಂಡು ತಿಳಿಸ್ಕೊಡ್ತಾರೆ. ಬಾಬಾ ಬಹುತ್ ಉಂಚಾ ಹೇ, ಮಾಯಾ ಕಾ ಭಿ ಕಿತನಾ ಪ್ರಭಾವ ಹೇ. ಬಾಬಾ ಅವರು ಶ್ರೇಷ್ಠ ಅತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ಮಾಯೆದು ಎಷ್ಟೊಂದು ಜೋರಿದೆ. ಈಶ್ವರ ಬಾಬಾ कहते हैं ऐसा मत करो तो भी नहीं मानते. ಸ್ವಯಂ ಭಗವಂತ ಈಶ್ವರ ಹಿಂಗೆ ಮಾಡಬೇಡ್ರಿ ಎಂದು ಕೂಡ ಜನ ಒಪ್ಪೋದಿಲ್ಲ. ಏನು ಮಾಡೋದು. ಭಗವಾನ್ कहते मीठे बच्चे ये काम नहीं करना, फिर भी उल्टा काम कर देते हैं. ಶಿವ ಬಾಬಾ ಹೇಳ್ತಾರೆ, ಭಗವಂತ ಹೇಳ್ತಾರೆ, ಮಧುರ ಮಕ್ಕಳೇ ಈ ಕೆಲಸ ಮಾಡಬೇಡಿ ಅಂದರೆ ಪುನಃ ಒಂತೆ ಅದೇ ಕೆಲಸನ ಮಾಡ್ತಿರ್ತಾರೆ. ಉಲ್ಟಾ ಕಾಮ್ಕೆ ಲಿಯೇ ಮನ ಕರೆಂಗೆನಾ. ಉಲ್ಟಾ ಕೆಲಸ ಮಾಡೋದಕ್ಕೆ ಬಾಬಾ ಅವ್ರು ಏನು ಮಾಡ್ತಾರೆ, ತಡೆ ಹಾಕ್ತಾರಲ್ವ. ಲೇಕಿನ್ ಮಾಯಾ ಅಭಿ ಬಡಿ ಜಬರ್ದಸ್ತ್ ಹೇ. ಮಾಯೆ ಕೂಡ ಭಾಳಷ್ಟು ಜೋರಿದೆ. ಭೂಲ್ ಚುಕೆ ಭಿ ಬಾಬಾಕೋ ನಹಿ ಬೋಲ್ನಾ. ಅಪ್ಪಿ ತಪ್ಪಿನೂ ಬಾಬಾವನ್ನ ಮರಿಬೇಡಿ. ಕುಚ್ ಭಿ ಕರೆ ಮಾರೆ ಅಥವಾ ಕೂಟೆ, ಏನೇ ಮಾಡಲಿ, ಹೊಡೆದ್ರು ಬಡಿದ್ರು, ಬಾಬಾ ಹೇಳ್ತಾರೆ ಐಸಾ ಕುಚ್ ಬಾಪ್ ಕರ್ತೆ ನಹಿ. ಬಾಬಾ ಅವರು ಯಾರಿಗೂ ಹೊಡೆಯೋದು ಬಡಿಯೋದು ಯಾರಿಗೋ ಮಾಡೋದಿಲ್ಲ. ಪರಂತು ಆ್ಯಕ್ಟಿವಿಟಿ ಮೇ ಕಹಾ ಜಾತಾ ಹೇ. ಆದರೆ ಕರ್ತವ್ಯದಿಂದ ಹೇಳಬೇಕಾಗತ್ತೆ. ಗೀತ್ ಭಿ ಹೇ ತುಮಾರೆ ದರ್ಪ್ ಕೋ ಕಭಿ ನಹಿ ಛೋಡೆಂಗೆ. ಅದರಿಂದ ಹೇಳ್ತಾರೆ ಹಾಡಿನಲ್ಲಿ, ಎಂದೂ ನಿನ್ನ ಮನೆ ಬಾಗಿಲನ್ನು ಬಿಟ್ಟು ಹೋಗೋದಿಲ್ಲ. ಚಾಹೆ ಕುಚ್ ಭಿ ಕರೋ, ಪ್ರೀತಿನಾದರೂ ಮಾಡು, ಚಾಹೆ ಪ್ಯಾರ್ ಕರೋ ಚಾಹೆ ಟುಕ್ರಾವೋ, ತೆರೆ ದರ್ ಪರ್ ಛೋಡೆಂಗೆ ನಹಿ ಅಂತ ಒಂದು ಹಾಡಿದೆ. ಅಂದರೆ ಪ್ರೀತಿನಾದರೂ ಕೊಡು, ಭಯ ಆದರೂ ಭಯ, ಏನಾದರೂ ಮಾಡು, ನಾವು ನಿನ್ನ ಜಾಗ ಬಿಟ್ಟು ಹೋಗೋದಿಲ್ಲ, ಕದಲೋದಿಲ್ಲ ಅಂತೇಳ್ಬಿಟ್ಟು ಆದಿರತ್ನಗಳು ಹೇಳ್ತಾ ಇದ್ರು. ಬಾಹರ್ ಸೆ ರಕ್ಕಾ ಹಿ ಕ್ಯಾ ಹೇ. ಹೊರಗಡೆ ಏನಿದೆ. ಬುದ್ಧಿ ಭಿ ಕ್ಯಾತಿ ಹೇ ಜಾಯಂಗೆ ಕಹಾ. ಬುದ್ಧಿನೂ ಹೇಳುತ್ತೆ ಎಲ್ಲಿಗೆ ಹೋಗೋದು. ಬಾಬಾ ಬಾದಶಾಹಿ ದೇತೆ ಹೇ ಫಿರ್ ಥೋಡಿ ಕಭಿ ಮಿಲ್ತಿ ಹೇ. ಬಾಬಾ ಅವರು ಸ್ವರ್ಗದ ರಾಜ್ಯಭಾಗ್ಯವನ್ನೇ ಕೊಡ್ತಾ ಇದ್ದಾರೆ ಅಂದರೆ ಮತ್ತೆಂದಾದರೂ ಸಿಗುತ್ತಾ. ಐಸಿ ಥೋಡಿ ಹೇ ದೂಸರೆ ಜನ್ಮೇ ಕುಚ್ ಮಿಲ್ ಸಕ್ತಾ ಹೇ. ಈ ರೀತಿ ಇದೆಯಾ, ಬೇರೆ ಜನ್ಮದಲ್ಲಿ ಸಿಗುತ್ತಾ. ನಹಿ. ಯಾ ತೋ ಪಾರಲೌಕಿಕ ಬಾಪ್ ಹೇ ಜೋ ಬೇಹದ್ ಕಾ ಸುಖಧಾಮ್ ಕಾ ತುಮಕೋ ಮಾಲಿಕ್ ಬನಾಕ್. ಬೇಹದ್ದಿನ ತಂದೆ ನಮಗೆ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡ್ತಾ ಇದ್ದಾರೆ. ಬಚ್ಚೋಂಕು ದೈವಿ ಗುಣ ಭಿ ಧಾರಣ ಕರ್ನಾ ಹೇ. ಮಕ್ಕಳೇನು ಮಾಡಬೇಕು, ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಸೋ ಭಿ ಬಾಬಾ ರಾಯ್ ದೇತೆ ಹೇ ಅಪ್ನಾ ಪೊಲೀಸ್ ಆದಿ ಕಾ ಕಾಮ್ ಭಿ ಕರೋ, ನಹಿ ತೋ ಡಿಸ್ ಸರ್ವಿಸ್ ಕರ್ ದೇಂಗೆ. ಪೊಲೀಸ್ ಅವ್ರು ನೆನೆಸ್ಕೊಂಡಿದ್ದಾರೆ ಬಾಬಾ ಅವರು, ನಿಮ್ಮ ಪೊಲೀಸ್ ಡ್ಯೂಟಿನೂ ನೀವು ಮಾಡಿ, ಇಲ್ಲಾಂದರೆ ಇಲ್ಲಿಗೆ ಹೋದವರೆಲ್ಲ ಕೆಲಸ ಬಿಡ್ತಾರೆ ಅಂತ ಡಿಸ್ಸರ್ವಿಸ್ ಆಗಿಬಿಡುತ್ತೆ. ಅಪ್ನಾ ಕಾಮ್ ತೋ ಕರ್ನಾಯಿ. ಪೊಲೀಸ್ ಅವರು ಅವ್ರ ಡ್ಯೂಟಿ ಮಾಡಲೇಬೇಕು. ಆಂಕ್ ದಿಕ್ಕಾನಿ ಪಡ್ತಿ ಹೇ. ಕಣ್ಣು ತೋರಿಸ್ಬೇಕಾಗತ್ತೆ. ಕಿತ್ನಾ ಹೋ ಸಕೆ ಪ್ರೇಮ್ ಸೆ ಕಾಮ್ ಲೋ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರೀತಿಯಿಂದ ಕೆಲಸ ತೆಗೀರಿ. ನಹಿ ತೋ ಯುಕ್ತಿ ಸೆ ಆಂಕ್ ದಿಕ್ಕಾವು.
ಇಲ್ಲ ಅಂದರೆ ಕಣ್ಣು ತೋರಿಸಿ ದಾರಿಗೆ ಬರ್ತಾರೆ ಜನ. ಹಾತ್ ನಹಿ ಚಲಾನಾ ಹೈ, ಹೊಡಿಬಾರ್ದು. ಬಾಬಾಕ್ಕೆ ಕಿತ್ನೆ ಢೇರ್ ಬಚ್ಚೆ ಹೈ. ಬಾಬಾರವ್ರಿಗೆ ಎಷ್ಟೊಂದು ಜನ ಮಕ್ಕಳಿದ್ದಾರೆ. ಬಾಬಾ ಕೋ ಭಿ ಬಚ್ಚೋಂ ಕಾ ಹೋನಾ ರಹತಾ ಹೈ ನಾ. ಬಾಬಾ ಅವ್ರಿಗೂ ಕೂಡ ಮಕ್ಕಳ ಮೇಲೆ ಕನಿಕರ ಇರುತ್ತಲ್ವ. ಮೂಲ ಬಾತ್ ಹೈ ಪವಿತ್ರ ರಹನಾ. ಮೇಯ್ನ್ ವಿಚಾರ ಆಗಿದೆ ಪವಿತ್ರವಾಗಿರೋದು. ಜನ್ಮ ಜನ್ಮಾಂತರ ತುಮ್ನೆ ಪುಕಾರ ಹೈ ನಾ, ಹೇ ಪತಿತ್ ಪಾವನ್ ಆಕರ್ ಹಮ್ಕೋ ಪಾವನ್ ಬನಾವೋ. ಅನೇಕ ಜನ್ಮಗಳಿಂದ ನೀವು ಕೂಗ್ತಾ ಬಂದಿರ್ತೀರಿ, ಕರಿತಾ ಬಂದಿರ್ತೀರಿ, ಹೇ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡುವಂತ. ಪರಂತು ಅರ್ಥ ಕುಚ್ ಭಿ ನಹಿ ಸಮಜ್ತೆ ಹೈ. ಆದರೆ ಸುಮಾರು ಜನಕ್ಕೆ ಮೀನಿಂಗ್ ಅನ್ನೋದೇ ಗೊತ್ತಿಲ್ಲ. ಬುಲಾತೆ ಹೈ ತೋ ಜರೂರ್ ಪತಿತ್ ಹೈ. ಕರೀತಾ ಇದ್ದಾರೆ ಅಂದರೆ ಅವಶ್ಯಕವಾಗಿ ಪತಿತರಿದ್ದಾರೆ. ನಹಿ ತೋ ಬುಲಾನಾ ಹಿ ದರ್ಕಾರ್ ನಹಿ. ಇಲ್ಲ ಅಂದರೆ ಕರೀತಕ್ಕಂಥ ಅಗತ್ಯನೇ ಇಲ್ಲ. ಪೂಜಾ ಕಿ ತೋ ದರ್ಕಾರ್ ನಹಿ. ಬಾಬಾ ಸಮझाते ತುಮ್ ಅಬಲಾओं पर कितनी अच्छा ಅತ್ಯಾಚಾರ ಹೋತೆ, ಸಹನ್ ಕರ್ನಾ ಹೈ. ಬಾಬಾ ತಿಳಿಸ್ಕೊಡ್ತಾರೆ, ಎಷ್ಟೊಂದು ಮಾತೆಯರಿಗೆ ಅಬಲೆಯರಿಗೆ ಹಿಂಸೆ ಆಗತ್ತೆ, ಸಹನೆ ಮಾಡ್ಕೋಬೇಕಾಗತ್ತೆ. ಯುಕ್ತಿಯ ಭಿ ಬದಲಾತೆ ರಹತೆ, ಬಹುತ್ ನಮ್ರತಾ ಸೆ ಚಲೋ. ಯುಕ್ತಿನಿಂದನೂ ಕೂಡ ಬಾಬಾ ತಿಳಿಸ್ಕೊಡ್ತಾರೆ, ತುಂಬ ನಮ್ರತೆಯಿಂದ ನಡೀರಿ. ಬೋಲೋ ಆಪ್ ತೋ ಭಗವಾನ್ ಹೋ, ಫಿರ್ ಭಿ ಯಾ ಕ್ಯಾ ಮಾಂಗ್ತೆ ಹೋ. ನೀವಂತೂ ಭಗವಂತ, ನಮಗೇನು ಬೇಡ್ತೀರಾ? ಹಾತಿಯಾಲಿ ಬಾಂಧನೆ ಸಮಯ कहते हैं मैं तुम्हारा पति ईश्वर गुरु सब कुछ हूँ, अब मैं पवित्र रहना चाहती हूँ, तो तुम रोकते क्यों हो. ನೋಡಿ ಎಷ್ಟು ಒಳ್ಳೆ ಐಡಿಯಾ ಹೇಳ್ಕೊಡ್ತಾರೆ. ತಾಳೆ ಕಟ್ಟಿದಾಗ ಹೇಳ್ತಾರೆ, ನೀನೇ ಈಶ್ವರ, ನೀನೇ ಪತಿ, ನೀನೇ ಸರ್ವಸ್ವ ಅಂತ ಹೇಳ್ತಾರೆ. ಅಂದಮೇಲೆ ನೀವು ನನಗೆ ಪವಿತ್ರವಾಗಿರೋದಕ್ಕೆ ಯಾಕೆ ಅಡಚಣೆ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಮಾತೆಯರು ಕೇಳಬೇಕಂತೆ. ಭಗವಾನ್ ಕೋ ತೋ ಪತಿತ್ ಪಾವನ್ ಕಹಾ ಜಾತಾ ಹೈ. ಭಗವಂತನಿಗೆ ಪತಿತ ಪಾವನ ಅಂತ ಹೇಳಲಾಗತ್ತೆ. ಆಪ್ ಹಿ ಪಾವನ್ ಬನಾನೆ ವಾಲ ಬನ್ ಜಾವೋ. ನೀವು ಕೂಡ ಪಾವನರನ್ನಾಗಿ ಮಾಡೋರಾಗಿ. ಐಸಾ ಪ್ಯಾರ್ ಸೆ ನಮ್ರತಾ ಸೆ ಬಾತ್ ಕರ್ನಿ ಚಹಿಯೆ. ಈ ರೀತಿ ಪ್ರೀತಿಯಿಂದ ನಮ್ರತೆಯಿಂದ ಮಾತನಾಡಬೇಕು. ಕ್ರೋಧ ಕರೆ ತೋ ಫೂಲೋಂಕಿ ವರ್ಷ ಕರೋ. ಕೋಪ ಮಾಡ್ಕೊಳ್ತಾರೆ ಅಂದರೆ ಅವ್ರ ಮೇಲೂ ನೀವು ಹೂಗಳ ಮಳೆಗರೀರಿ. ಮಾರ್ತೆ ಹೇ ಫಿರ್ ಅಫ್ಸೋಸ್ ಭಿ ಕರ್ತೆ ಹೇ. ಹೊಡಿತಾರೆ, ಅಪ್ಸೆಟ್ಟು ಆಗ್ತಾರೆ. ಜೈಸೆ ಶರಾಬ್ ಪೀತೆ ಹೇ ತೋ ಬಡಾ ನಶಾ ಚढ़ ಜಾತಾ ಹೈ. ಸಾರಾಯಿ ಕುಡಿದಿರ್ತಕ್ಕಂಥವ್ರಿಗೆ ತುಂಬ ಜಾಸ್ತಿ ನಶೆ ಏರ್ಬಿಟ್ಟಿರುತ್ತೆ. ಅಪ್ನೆ ಕೋ ಬಾದಶಾಹ ಸಮಜ್ತೆ. ಸಾರಾಯಿ ಕುಡ್ದಿರೋರು ತಮ್ಮನ್ನು ಚಕ್ರವರ್ತಿ ಅಂತ ತಿಳ್ಕೊಂಡ್ಬಿಡ್ತಾರೆ. ತೋ ಯಾ ವಿಷ್ ಬಿ ಐಸಾ ಚೀಸ್ ಹೈ, ಬಾತ್ ಮತ್ ಪೂಛೋ. ಈ ವಿಷಯ ವಿಕಾರನು ಎಷ್ಟು ಕೆಟ್ಟದ್ದಂದರೆ ಮಾತೆ ಕೇಳಿಬಿಡಿ. ಪಶ್ಚಾತ್ತಾಪ ಭಿ ಹೈ ಪರಂತು ಆದತ್ ಪಡಿ ಹೈ ತೋ ಟೂಟ್ತಾ ನೀ. ಪಶ್ಚಾತ್ತಾಪ ಪಡ್ತಾರೆ, ಆಬಿಟ್ ಆಗಿಬಿಟ್ಟಿದ್ರು ಹೋಗೋದೇ ಇಲ್ಲ. ಏಕ್ ದೋ ಪರ್ ವಿಕಾರ ಮೇ ಗಯಾ ಬಸ್ ನಶಾ ಚಢ ಫಿರ್ ಗಿರ್ತೆ ರಹೆಂಗೆ. ಒಂದು ಬಾರಿ ಎರಡು ಬಾರಿ ವಿಕಾರಗಳಲ್ಲಿ ಹೋದರು ಅಂದರೆ ಅದೊಂದು ಹ್ಯಾಬಿಟ್ ಆಗೋಗ್ಬಿಟ್ರೆ ಆಮೇಲೆ ಅದನ್ನು ಬೀಳಿಸ್ತಾನೆ ಇರುತ್ತೆ. ಜೈಸೆ ನಶೆ ಕಿ ಚೀಸ್ ಖುಷಿ ಮೇಲೆ ಲಾತೆ ಹೈ, ವಿಕಾರ ಭಿ ಐಸಾ ಹೈ. ಹೇಗೆ ಸಾರಾಯಿ ಇದೆ, ಬೀಡಿ ಇದೆ, ಸಿಗರೇಟ್ ಇದೆ, ಎಷ್ಟೋ ಪ್ರಕಾರದ ಪಾನ್ ಪರಾಗಗಳಿದ್ದಾವೆ. ನಶಾ ವಸ್ತುಗಳು ತಿಂದಾಗ ಅವ್ರಿಗೆ ನಶೆ ಏರಿಸುತ್ತೆ. ಅದೇ ರೀತಿ ವಿಕಾರನೂ ಹಾಗೆ ಅಂತಾರೆ ಬಾಬಾ. ಯಹ ಫಿರ್ ಬಡಿ ಮೆಹನತ್ ಹೈ. ಇದೇ ತುಂಬ ದೊಡ್ಡ ಕಷ್ಟ ಇದೆ. ಸಿವಾಯ್ ಯೋಗ ಬಲ್ಕೆ ಕೋಯಿ ಭಿ ಕರ್ಮೇಂದ್ರಿಯಕ್ಕೂ ವಶ್ ನೈ ಕರ್ಸು. ಚೆನ್ನಾಗಿ ಯೋಗ ಮಾಡಿ. ಯೋಗ ಮಾಡಿದಾಗ ಕರ್ಮೇಂದ್ರಿಯಗಳೇನಾಗ್ತವೆ, ಕಂಟ್ರೋಲ್ ಬರ್ತವೆ. ಯೋಗ ಬಲ್ಕಿ ಹಿ ಕರಾಮತ್ ಹೈ. ಯೋಗ ಶಕ್ತಿ ಇದೆ, ತುಂಬ ಪವರ್ ಇದೆ. ತಬ್ ತೋ ನಾಮ್ ಮಶೂರ್ ಬಾಹರ್ ಸೆ ಆತೆ ಹೈ ಯಹಾ ಯೋಗ ಸೀಖ್ನೆ. ಅದರಿಂದನೇ ಹೆಸರು ಪ್ರಸಿದ್ಧ ಇದೆ. ಹೊರಗಡೆಯಿಂದನೂ ಕೂಡ ಬೇರೆ ದೇಶಗಳಿಂದನೂ ಕೂಡ ಯೋಗ ಕಲೀಲಿಕ್ಕೆ ಸುಮಾರು ಜನ ಬರ್ತಾರೆ ಭಾರತ ದೇಶಕ್ಕೆ. ಶಾಂತಿ ಮೇ ಬೈಟೆ ರಹೆಂಗೆ ಘರ್ ಬಾರ್ ಸೆ ದೂರ್ ಹೋ ಜಾತೆ ಹೈ. ಕೆಲವರು ಸೈಲೆನ್ಸ್ ಆಗಿ ಕೂತ್ಕೊಂಡಿರ್ತಾರೆ, ಮನೆ ಮಠ ಬಿಟ್ಟು ಹೊರಟೋಗ್ತಾರೆ. ವತೋ ಹೈ ಆಧಾ ಕಲ್ಪಕ್ಕೆ ಲಿಯೆ ಆರ್ಟಿಫಿಷಿಯಲ್ ಶಾಂತಿ. ಎಷ್ಟೋ ಜನರು ಮನೆ ಮಠ ಬಿಟ್ಟು ಹೋಗ್ತಾರೆ, ಅದು ಅರ್ಧ ಕಲ್ಪಕ್ಕೋಸ್ಕರ ಕೃತಕವಾದಂಥ ಶಾಂತಿ ಅಂತ. ಕಿತ್ನಿ ಸಚ್ಚಿ ಶಾಂತಿ ಕಾ ಮಾಲೂಮ್ ಹಿ ನಹಿ. ರಿಯಲ್ ಶಾಂತಿ ಬಗ್ಗೆ ಎಷ್ಟೊಂದು ದೊಡ್ಡ ಶಾಂತಿ ಇದೆ, ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಬಾಬಾ कहते बच्चे तुम्हारा स्वधर्म ही शांति, इस शरीर से तुम कर्म करते हो, जब तक शरीर धारण ना करे तब तक आत्मा शांत रहती है. ಈ ಶರೀರದಿಂದ ನೀವು ಕೆಲಸಗಳನ್ನು ಮಾಡ್ತೀರಾ, ಎಲ್ಲಿವರೆಗೆ ಶರೀರ ಧಾರಣೆ ಮಾಡೋದಿಲ್ಲ ಅಲ್ಲಿವರೆಗೂ ಆತ್ಮ ಶಾಂತವಾಗಿ ಇರೋದಿಲ್ಲ ಅಂತಾರೆ. ಫಿರ್ ಕಹಾ ನಾ ಕಹಾ ಜಾಕರ್ ಪ್ರವೇಶ ಕರ್ತಿ ಹೈ. ಆತ್ಮ ಎಲ್ಲೋ ಹೋಗಿ ಏನು ಮಾಡುತ್ತೆ, ಪ್ರವೇಶ ಆಗುತ್ತೆ.
यहाँ तो फिर कोई सूक्ಷ್म शरीर से धक्का खाती रहती. ಕೆಲವೊಂದು ಕಡೆ ಸೂಕ್ಷ್ಮ ಶರೀರಗಳು ಕೂಡ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತವೆ. ಛಾಯಾಕಾಶ ಶರೀರ है, ಅದು ಒಂಥರ ಲೈಟಿನ ಶರೀರ ಇರುತ್ತೆ. कोई दुख देने वाला होता है, कोई अच्छे भी होते हैं. ಕೆಲವು ದುಃಖ ಕೊಡುವಂಥ ಶರೀರದ ಸೂಕ್ಷ್ಮ ಶರೀರಗಳು ಇರ್ತವೆ, ಕೆಲವು ಒಳ್ಳೆವು ಇರ್ತವೆ. यहाँ भी कोई बल मनुष्य होते हैं जो किसको दुख देते नहीं. ಇಲ್ಲಿ ಕೂಡ ಕೆಲವರಿಗೆ ಮನುಷ್ಯರು ಇರ್ತಾರೆ, ಕೆಲವರು ದುಃಖ ಕೊಡೋದಿಲ್ಲ. कोई तो बहुत दुख देते हैं, ಕೆಲವರು ಏನು ಮಾಡ್ತಾರೆ ತುಂಬ ದುಃಖ ಕೊಡ್ತಾರೆ. कोई जैसे साधु महात्मा होते हैं, ಕೆಲವರು ತುಂಬ साध्वी गुण इरोर इर्तारे. बाबा समझाते हैं, मीठे मीठे सिखिलदे बच्चे, तुम 5000 वर्ष के बाद फिर से आकर मिले हो. ಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರ್ತಕ್ಕಂಥ ಮಕ್ಕಳೇ, ನೀವು ಪ್ರತಿ 5000 ವರ್ಷಗಳ ನಂತರ ಪುನಃ ಬಂದು ಸೇರಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕ್ಯಾ ಲೇನೆ ಆಯೆ ಹೈ, ಏನು ತೊಗೊಳಕ್ಕೆ ಬಂದಿದ್ದೀರಿ? ಬಾಬಾ ನೆ ಬತಾಯಾ ತುಮಕೋ ಕ್ಯಾ ಮಿಲ್ನೆ ಕಾ ಹೈ, ನಿಮ್ಗೇನು ಸಿಗೋದಿದೆ? ಬಾಬಾ ಆಪ್ಸೆ ಕ್ಯಾ ಮಿಲ್ನಾ ಹೈ, ಬಾಬಾ ನಿಮ್ಮಿಂದ ನನಗೇನು ಸಿಗಬೇಕು? ಯಹ ತೋ ಪ್ರಶ್ನ ಹಿ ನಹಿ, ಇಲ್ಲಿ ಈ ಥರ ಪ್ರಶ್ನೆ ಏನಿಲ್ಲ. ಬಾಬಾ ತೋ ಆಪ್ ತೋ ಹೈ ಹಿ ಹೆವೆನ್ಲಿ ಗಾಡ್ ಫಾದರ್, ನೀವಾಗಿದ್ದೀರಿ ಸ್ವರ್ಗದ ರಚನೆಕಾರ. ನೈ ದುನಿಯಾಕ್ಕೆ ರಚಯಿತಾ ಹೈ, ಹೊಸ ಪ್ರಪಂಚದ ರಚನೆಕಾರ ಆಗಿದ್ದಾರೆ. ತೋ ಜರೂರು ಆಪ್ಸೆ ಬಾದಶಾಹಿ ಮಿಲೇಗಿ, ಅವಶ್ಯಕವಾಗಿ ನಿಮ್ಮಿಂದ राज्य भाग्य सिगते. बाबा कहते हैं थोड़ा भी कुछ समझ कर जाते हैं तो स्वर्ग में जरूर आ जाएंगे. ನೀವು ಸ್ವಲ್ಪ ಕೇಳ್ಕೊಂಡು ಹೋದರೂ ಕೂಡ ಅವಶ್ಯಕವಾಗಿ ಸ್ವರ್ಗದಲ್ಲಿ ಬಂದುಬಿಡ್ತೀರಾ. हम स्वर्ग की स्थापना करने आए हैं, बड़े थे बड़ा आसामी हैं भगवान और प्रजापिता ब्रह्ಮ. ಈಗ ತಂದೆ ಹೇಳ್ತಾರೆ, ಸ್ವರ್ಗದ ಸ್ಥಾಪನೆ ಮಾಡಲಿಕ್ಕೋಸ್ಕರ ತಂದೆ ಬಂದಿದ್ದಾರೆ. ದೊಡ್ಡಕ್ಕಿಂತ ದೊಡ್ಡ ಆಸಾಮಿ ಭಗವಂತ ಆಗಿದ್ದಾರೆ ಮತ್ತು ಪ್ರಜಾಪಿತ ಬ್ರಹ್ಮ. ತುಮ್ ಜಾನ್ತೆ ಹೋ ವಿಷ್ಣು ಕೌನ್ ಹೈ ಅವ್ರ ಕೋಯಿ ಕೋ ಭಿ ಪತಾ ನಹಿ ಹೈ, ನೀವು ತಿಳ್ಕೊಂಡಿದ್ದೀರಿ ವಿಷ್ಣು ಯಾರು ಅಂತ, ಬೇರೆ ಇನ್ಯಾರಿಗೂ ಗೊತ್ತೇ ಇಲ್ಲ. ತುಮ್ ತೋ ಕಹೆಂಗೆ ಹಮ್ ಇನ್ಕೆ ಘರಾನೆ ಕೆ ಹೈ, ನೀವು ಹೇಳ್ತೀರ ನಾವು ಈ ಮನೆಯವರು ಅಂತ. ಲಕ್ಷ್ಮೀನಾರಾಯಣ ಸತ್ಯುಗ್ ಮೇ ರಾಜ್ಯ ಕರ್ತೆ ಹೈ. ಈ ಲಕ್ಷ್ಮೀನಾರಾಯಣರು ಸತ್ಯುಗದಲ್ಲಿ ಏನು ಮಾಡ್ತಾಯಿದ್ರು? ರಾಜ್ಯವನ್ನು ಹೇಳ್ತಾ ಇದ್ರು. ये चक्र आदि वास्तव में विष्णु को थोड़ी है, ಈ ಚಕ್ರ ಎಲ್ಲ ವಾಸ್ತವದಲ್ಲಿ ವಿಷ್ಣುದಲ್ಲ ಅಂತಾರೆ. ಈ ಅಲಂಕಾರ ಹಮ್ ಬ್ರಾಹ್ಮಣೋಕೆ ಹೇ, ಈ ಅಲಂಕಾರಗಳೆಲ್ಲ ಯಾರ್ದೋ? ಬ್ರಾಹ್ಮಣರದು, ನಮ್ಮದೇ. ಅಭಿ ಯ ನಾಲೆಡ್ಜ್ ಹೇ ಸತ್ಯುಗ ಮೇ ತೋಡಿ ಯ ಸಮझाएंगे. ಈಗ ಈ ಒಂದು ಜ್ಞಾನ ಇದೆ, ಸತ್ಯುಗದಲ್ಲಿ ಇದನ್ನು ತಿಳಿಸೋದಿಲ್ಲ. ಐಸಿ ಬಾತೆ ಬತಾನೆ ಕಿ ಕೋಯಿ ಭಿ ತಾಕತ್ ನಹಿ, ಈ ರೀತಿ ವಿಚಾರಗಳನ್ನು ತಿಳಿಸೋದಕ್ಕೆ ಯಾರಿಗೂ ತಾಕತ್ತಿಲ್ಲ ಅಂತ. तुम इस 84 का चक्र को जानते हो, इसका अर्थ कोई समझ ना सके. ನೀವು ಕೂಡ 84 ಜನ್ಮಗಳ ಚಕ್ರವನ್ನು ತಿಳ್ಕೊಳ್ತೀರಾ, ಇದರ ಅರ್ಥವನ್ನು ಕೂಡ ಯಾರು ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಚ್ಚೋಂ ಕೋ ಬಾಬಾನೇ ಸಮझाया है, ಬಚ್ಚೆ ಸಮझ ಗಯೆ ಹೈ, ಮಕ್ಕಳಿಗೆ ತಂದೆ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳು ತಿಳ್ಕೊಂಡಿದ್ದೀರಿ. ಹಮ್ಕೋ ತೋ ಯ ಅಲಂಕಾರ ಶೋಭತಾ ನಹಿ, ನನಗಂತೂ ಈ ಅಲಂಕಾರ ಶೋಭಿಸೋದಿಲ್ಲ. ಹಮ್ ಅಭಿ ಶಿಕ್ಷಾ ಪಾ ರಹೇ ಹೇ ಪುರುಷಾರ್ಥ ಕರ್ರೆ. ಬ್ರಹ್ಮಬಾಬಾ ಹೇಳ್ತಾರೆ, ನನಗೆ ಎಜುಕೇಷನ್ ಸಿಗ್ತಾ ಇದೆ, ನಾನು ಪುರುಷಾರ್ಥ ಮಾಡ್ತಾ ಇದ್ದೀನಿ. ಫಿರ್ ಐಸಾ ಬನ್ ಜಾಯೆಂಗೆ, ಆ ರೀತಿ ನಾನು ನೆಕ್ಸ್ಟ್ ಆಗ್ತೀನಿ ಅಂತ ಬ್ರಹ್ಮಬಾಬಾ ಹೇಳ್ತಾ ಇದ್ರು. ಸುದರ್ಶನ್ ಚಕ್ರ ಫಿರಾತೆ ಫಿರಾತೆ ಹಮ್ ದೇವತಾ ಬನ್ ಜಾಯೆಂಗೆ. ಬ್ರಹ್ಮಬಾಬಾ ವರ್ಷನ್ಸ್ ಬರ್ತಾ ಇದೆ. ನಾನು ಕೂಡ ಬುದ್ಧಿನಲ್ಲಿ ಸುದರ್ಶನ್ ಚಕ್ರ ತಿರುಗಿಸಿ ಈ ರೀತಿ ದೇವತೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ. सुदर्शन चक्र का अर्थात रचयिता और रचना का आदि मध्य अंत को जानना. सुदर्शन चक्र ಅಂದರೆ ಅರ್ಥ ಏನು? ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಳೋದು. सारी दुनिया में कोई भी यह समझ नहीं सकते हैं. ಇಡೀ ಜಗತ್ತಿನಲ್ಲಿ ಈ ವಿಚಾರಗಳನ್ನು ಬೇರೆಯವರು ಯಾರು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾವ ಥರ ಈ ಸೃಷ್ಟಿ ಚಕ್ರ ತಿರುಗ್ತಾ ಇದೆ ಅನ್ನೋದು ಬಾಬಾ ಕಿತ್ನಾ ಸಹಜ್ ಕರ್ ಸಮझाते हैं. ಬಾಬಾ ಅವರು ಎಷ್ಟು ಸರಳ ಮಾಡಿ ತಿಳಿಸ್ತಾ ಇದ್ದಾರೆ. इस चक्र की आयु कितनी बड़ी है तो हो नहीं सकते हैं. सृष्टि चक्ರದ ಆಯಸ್ಸು ಲಕ್ಷಾಂತರ ವರ್ಷಗಳಿಲ್ಲ, ಇರೋದೇ 5000 ವರ್ಷ. मनुष्य सृष्टि का ही समाचार सुनाया जाता है कि इतने मनुष्य हैं.
ಈ ಮಾನವ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಸಮಾಚಾರವನ್ನು ಬಾಬಾ ತಿಳಿಸ್ಕೊಡ್ತಾರೆ. ऐसे थोड़ी बताया जाता है कछुए कितने मछली आदि कितने ಮನುಷ್ಯ ಕಿತಿ ಬಾತ್ ಹೈನ. ಬಾಬಾ ಈ ರೀತಿ ಹೇಳೋದಿಲ್ಲ ಮೊಸಳೆಗಳೆಷ್ಟಿದ್ದಾವೆ ಮೀನುಗಳೆಷ್ಟಿದ್ದಾವೆ ಅಂತ ಹೇಳೋದಿಲ್ಲ ಅಂತಾರೆ. ಮನುಷ್ಯರ ವಿಚಾರ ಹೇಳ್ತೀನಿ ಅಂತಾರೆ. जिस भी प्रश्न पूछते हैं बाबा सब कुछ बतलाते रहते. ಯಾವುದೇ ಪ್ರಶ್ನೆ ಕೇಳ್ತಾರೆ ಅಂದರೆ ಬಾಬಾ ಅವರು ಎಲ್ಲವನ್ನು ತಿಳಿಸ್ತಾ ಇರ್ತಾರೆ. ಸಿರ್ಫ್ ಉಸ್ ಪರ್ ಪೂರಾ ಧ್ಯಾನ ದೇನಾ ಹೈ. ಬಾಬಾ ಅವರು ಏನು ತಿಳಿಸ್ಕೊಡ್ತಾ ಇದ್ದಾರೆ ಅದರ ಮೇಲೆ ನೀವೇನು ಕೊಡಬೇಕೋ ಸಂಪೂರ್ಣ ಗಮನವನ್ನು ಹರಿಸಿ. बाबा ने समझाया योग बल से तुम सृष्टि को पावन बनाते हो तो क्या योग बल से खाना शुद्ध नहीं हो सकता है. ಯೋಗ ಮಾಡಿ ಮಾಡಿ ನೀವು ಇಡೀ ಪ್ರಪಂಚವನ್ನೇ ಪಾವನ ಮಾಡ್ತೀರಿ, ಸೃಷ್ಟಿನೇ ಪಾವನ ಮಾಡ್ತೀರಿ ಅಂದರೆ ನೀವು ಯೋಗ ಮಾಡಿ ನಿಮ್ಮ ಆಹಾರವನ್ನು ಶುದ್ಧ ಮಾಡ್ಕೊಳಕ್ಕಾಗಲ್ವಾ? ಚಾಲೆಂಜ್ ಹೇಳ್ತಾ ಇದ್ದಾರೆ ಬಾಬಾ ಅವರು. ಅಚ್ಚಾ ತುಮ್ ತೋ ಐಸೆ ಬನೆ ಹೋ ಫಿರ್ ಕೋಯಿ ಕೋ ಆಪ್ ಸಮಾನ್ ಬನಾತೆ ಹೋ. ನೀವು ಈ ರೀತಿ ಆಗ್ತೀರಾ ಮತ್ತು ಯಾರಿಗೆ ಬೇಕಾದರೂ ನಿಮ್ಮ ಸಮಾನನೋ ಬೇರೆಯವ್ರನ್ನ ಮಾಡ್ಕೊತೀರಾ. अभी तुम बच्चे समझते हो बाप आया है स्वर्ग की बादशाही फिर से देने. ಈಗ ನೀವು ತಿಳ್ಕೊಂಡಿದ್ದೀರಿ ಶಿವಬಾಬಾ ಬಂದಿದ್ದಾರೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪುನಃ ಮಕ್ಕಳಿಗೆ ಕೊಡಲಿಕ್ಕೆ. तो इनका रिफ्यूज़ नहीं करना. ಇದನ್ನು ನೀವು ಏನು ಮಾಡಬೇಡಿ, ಬೇಡ ಅಂತ ಹೇಳಬೇಡಿ, ತಿರಸ್ಕಾರ ಮಾಡಬೇಡಿ. ವಿಶ್ವಕಿ ಬಾದಶಾಹಿ ರೆಫ್ಯೂಸ್ ಕಿ ತೋ ಖತಮ್. ವಿಶ್ವದ ರಾಜ್ಯ ಭಾಗ್ಯವನ್ನು ನೀವು ರೆಫ್ಯೂಸ್ ಮಾಡಿದರೆ ಆಟ ಕ್ಲೋಸ್ ಆಗುತ್ತೆ. ಫಿರ್ ರಿಫ್ಯೂಸ್ ಮೇ ಜಾಕರ್ ಪಡೆಂಗೆ. ಆಮೇಲೆ ನೀವು ಹೋಗಿ ಎಲ್ಲೋ ಹೋಗಿ ಬಿದ್ದೋಗ್ಬಿಡ್ತೀರಾ ಕೊಳಕಿನಲ್ಲಿ ಅಂತಾರೆ ಬಾಬಾ. ಸಾರಿ ದುನಿಯಾ ಹೇ ಕಿಚ್ಚಡ. ಇಡೀ ಪ್ರಪಂಚ ಏನಾಗ್ಬಿಟ್ಟಿದೆ, ಕೊಳಕಾಗೋಗ್ಬಿಟ್ಟಿದೆ. ತೋ ಇನ್ಕೋ ರಿಫ್ಯೂಸ್ ನಹಿ ಕಹೆಂಗೆ. ಇದಕ್ಕೆ ನೀವು ರಿಫ್ಯೂಸ್ ಮಾಡಬಾರ್ದು. ದುನಿಯಾ ಕಾ ಹಾಲ್ ದೇಖೋ ಕ್ಯಾ ಹೋ ಗಯಾ. ಪ್ರಪಂಚದ ಗತಿ ನೋಡಿ ಏನಾಗ್ಬಿಟ್ಟಿದೆ. तुम तो जानते हो विश्व के मालिक बनते हैं ये किसको भी पता नहीं. ನೀವು ತಿಳ್ಕೊಂಡಿದ್ದೀರಿ ನಾವು ವಿಶ್ವದ ಮಾಲೀಕರಾಗ್ತೇವೆ, ಇದು ಯಾರಿಗೂ ಗೊತ್ತಿಲ್ಲ. ಈ ಸತ್ಯುಗಮೇ ಏಕಿ ರಾಜ್ಯತ ಮಾನೆಂಗೆ ನಹಿ. ಸತ್ಯುಗದಲ್ಲಿ ಒಂದೇ ರಾಜ್ಯ ಇತ್ತು, ಯಾರು ಒಪ್ಪೋದಿಲ್ಲ. ಅಪ್ನಾ ಗಮಂಡ್ ರಾತಾ ಹೈ ತೋ ಫಿರ್ ಜರಾ ಭಿ ಸುನ್ತೆ ನಹಿ. ಈಗ ಕೆಲವ್ರಿಗೆ ಅವ್ರದ್ದೇ ಆದಂಥ ಅಭಿಮಾನ ಇರುತ್ತೆ, ಸ್ವಲ್ಪನೂ ಕೂಡ ಏನು ಮಾಡೋದಿಲ್ಲ, ಕೇಳೋದಿಲ್ಲ. कह देते सब कुछ आपकी कल्पना है. ಹೇಳ್ಬಿಡ್ತಾರೆ ಇದೆಲ್ಲ ನಿಮ್ಮದೇ ಕಲ್ಪನೆ ಅಂದ್ಬಿಡ್ತಾರೆ. ಕಲ್ಪನಾ ಸೇ ये शरीर आदि बना हुआ है अर्थ कुछ नहीं समझते हैं. ಕಲ್ಪನೆಯಿಂದ ಈ ಶರೀರ ಎಲ್ಲ ಮಾಡಲ್ಪಟ್ಟಿದೆ ಅಂತ ಹೇಳ್ಬಿಡ್ತಾರೆ, ಮೀನಿಂಗ್ ಯಾರಿಗೂ ಗೊತ್ತಿಲ್ಲ. बस यह ईश्वर की कल्पना, ईश्वर जो चाहे सो बनते हैं उनका यह खेल है. ಇದೆಲ್ಲ ಈಶ್ವರನ ಇಚ್ಛೆ, ಈಶ್ವರನ ಏನು ಇಷ್ಟಪಡ್ತಾನೋ ಅದಾಗುತ್ತೆ ಅಂತ, ಇದು ಆಟ ಅಂತದ್ದು ಹೇಳ್ಬಿಡ್ತಾರೆ. ಐಸಿ ಬಾತ್ ಕರ್ತೆ ಈ ರೀತಿ ಮಾತನಾಡ್ತಾರೆ. ಮಾತೆ ಕೇಳಬೇಡಿ. ಅಭಿ ತೋ ತುಮ್ ಬಚ್ಚೆ ಜಾನ್ತೆ ಹೋ ಬಾಬಾ ಆಯಾ ಹುವಾ ಹೈ ಬುಡಿಯೋ ಕಿ ಕಹಾನಿಯೇನ. ಈಗ ನೀವು ತಿಳ್ಕೊಂಡಿದ್ದೀರಿ ಬಾಬಾ ಶಿವಬಾಬಾ ಬಂದಿದ್ದಾರೆ, ವೃದ್ಧರದು ಕತೆ ಇದೆ. ಬಾಬಾ ಹರ್ 5000 ವರ್ಷ ಕೆ ಬಾದ್ ಹಮ್ ಆಪ್ಸೆ ಸ್ವರ್ಗ ಕಿ ರಾಜ್ಯ ಭಾಗ್ಯ ವರ್ಷ ಲೇತೆ ಹೈ. ನೀವು ಹೇಳ್ತೀರಾ ಬಾಬಾ ನಾವು ಪ್ರತಿ 5000 ವರ್ಷಗಳಿಗೆ ಒಂದ್ಸಲ ಏನು ಮಾಡ್ತೀವಿ, ಸ್ವರ್ಗದ ರಾಜ್ಯ ಭಾಗ್ಯನ ನಿಮ್ಮಿಂದ ಪಡ್ಕೊಳ್ತೀವಿ ಅಂತ ಹೇಳ್ತೀರಾ. ಅಮ್ಮ ಅಭಿ ಆಯಾ ಹೇ ಸ್ವರ್ಗ ಕಿ ರಾಜಾಯಿ ಲೇನೆ. ಈಗ ನಾವು ಬಂದಿರೋದೇನಕ್ಕೆ, ಬಾಬಾ ಅವರಿಂದ ಸ್ವರ್ಗದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳೋಕ್ಕೆ. ತುಮ್ ಜಾನ್ತೆ ಹೋ ಸಭಿ ಆ್ಯಕ್ಟರ್ಸ್ ಕಾ ಅಪ್ನಾ ಪಾರ್ಟ್ ಹೈ. ನೀವು ತಿಳ್ಕೊಂಡಿದ್ದೀರಿ ಎಲ್ಲ ಆತ್ಮಗಳದು ನಮ್ಮದೇ ಪಾರ್ಟ್ ಇದೆ. ಏಕಕ ಪಾರ್ಟ್ ನಾಮೇಲೆ ದೂಸರೆನ್ಸ್. ಒಬ್ಬರ ಪಾತ್ರ ಇದ್ದಂಗೆ ಇನ್ನೊಬ್ಬರ ಪಾತ್ರ ಇಲ್ಲ. ತುಮ್ ಫಿರ್ ಇಸಿ ಈ ನಾಮ ರೂಪ ಸೆ ಆಕರ್ ಇಸಿ ಸಮಯ ಬಾಬಾ ಸೆ ವರ್ಷ ಲೇನೆ ಕಾ ಪುರುಷಾರ್ಥ ಕರೆಂಗೆ. ನೀವು ಇದೇ ಹೆಸರಿನಿಂದ ಇದೇ ರೂಪದಿಂದ ಬಂದು ಈ ಸಮಯದಲ್ಲಿ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುವಂಥ ಪುರುಷಾರ್ಥವನ್ನು ಮಾಡ್ತೀರಾ. ಕಿತ್ನಾ ಅತಃ ಕಮಾಯಿ ಹೇ ಬಲ್ ಬಾಬಾ ಕೇತೆ ತೋಡಾ ಅಭಿ ಸುನಾ ಹೇ ತೋ ಸ್ವರ್ಗ ಮೇ ಆ ಜಾಯಂಗೆ. ಬಲ್ಲೆ ಬಾಬಾ ಹೇಳ್ತಾರೆ ಸ್ವಲ್ಪ ಜ್ಞಾನ ಕೇಳಿದ್ರು ಕೂಡ ಸ್ವರ್ಗದಲ್ಲಿ ನೀವು ಬಂದ್ಬಿಡ್ತೀರಾ. ಪರಂತು ಹರ್ ಏಕ್ ಮನುಷ್ಯ ಪುರುಷಾರ್ಥ ಉಂಚ ಬನ್ನೆ ಕಾಹಿ ಕರ್ತೆ. ಆದರೆ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಶ್ರೇಷ್ಠನಾಗಲಿಕ್ಕೆ ಪುರುಷಾರ್ಥ ಮಾಡ್ತಾನೆ. ಪುರುಷಾರ್ಥ ಹೇ ಫಸ್ಟ್. ಪುರುಷಾರ್ಥ ಏನಾಗಿದೆ ಫಸ್ಟು. अच्छा मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते.
ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಆಗಿದೆ ಧಾರಣೆಗೋಸ್ಕರ. जैसे बाबा बच्चों की सेवा करते हैं, कोई अहंकार नहीं, ऐसे फॉलो करना. ಹೇಗೆ ಬಾಬಾ ಅವರು ಮಕ್ಕಳ ಸೇವೆಯನ್ನು ಮಾಡ್ತಾರೆ, ಅವರಲ್ಲಿ ಯಾವುದೇ ಒಂದು ಅಹಂಕಾರ ಇಲ್ಲ, ಅದೇ ರೀತಿ ನೀವು ಕೂಡ ಏನು ಮಾಡಬೇಕು, ಫಾಲೋ ಮಾಡಬೇಕು. ಬಾಬಾ ಕಿ ಶ್ರೀಮತ್ ಪರ್ ಚಲ್ಕರ್ ವಿಶ್ವ ಕಿ ಬಾದಶಾಹಿ ಲೇನಿ ಹೈ. ಬಾಬಾ ಅವರ ಡೈರೆಕ್ಷನ್ಸ್ ಮೇಲೆ ನಡೆದು ವಿಶ್ವದ ರಾಜ್ಯಭಾಗ್ಯವನ್ನು ತೆಗೆದುಕೋಬೇಕು. ರೆಫ್ಯೂಸ್ ನಹಿ ಕರ್ನಾ. ಬಾಬಾ ಅವರ ಶಿಕ್ಷಣವನ್ನು ತಿರಸ್ಕಾರ ಮಾಡಬೇಡಿ. ಎರಡನೇ ಪಾಯಿಂಟು, ಪಾಪೋಂ ಕಾ ಬಾಪ್ ಪತಿಯೋಂ ಕಾ ಪತಿ जो सबसे ऊंचा है बेलवेड है उस पर जीते जी नचावर होना है. ಶಿವಬಾಬಾ ಏನಾಗಿದ್ದಾರೆ, ತಂದೆಗಳಿಗೂ ತಂದೆ ಆಗಿದ್ದಾರೆ, ಪತಿಗಳಿಗೂ ಪತಿ ಆಗಿದ್ದಾರೆ, ಎಲ್ಲರಿಗಿಂತೂ ಶ್ರೇಷ್ಠ ಅತಿ ಶ್ರೇಷ್ಠ ಆಗಿದ್ದಾರೆ. ಅವರು ನಮ್ಗೆ ಏನು ಮಾಡ್ತಾ ಇದ್ದಾರೆ, ಮಧುರಾತಿ ಮಧುರನಾಗಿ ಮಾಡ್ತಾ ಇದ್ದಾರೆ ಅಂದಮೇಲೆ ಅವರಿಗೆ ಸಮರ್ಪಣೆ ಆಗಬೇಕು. ಇಂತಹ ಮಧುರ ತಂದೆಗೆ ಸಮರ್ಪಣೆಯಾಗಿ ಜ್ಞಾನ ಚೀತಾ ಪರ್ ಬೈಟ್ನಾ ಹೇ, ಕಭಿ ಭೂಲ್ ಚುಕೆ ಭಿ ಬಾಬಾ ಕೋ ಭೂಲ್ ಉಲ್ಟಾ ಕಾಮ್ ನಹಿ ಕರ್ನ. ಎಂದೂ ಕೂಡ ಅಪ್ಪಿತಪ್ಪಿನೂ ಕೂಡ ಬಾಬಾ ಅವರನ್ನ ಮರೆತು ಉಲ್ಟಾ ಕೆಲಸಗಳನ್ನು ಮಾಡೋಕ್ಕೆ ಹೋಗಬೇಡಿ ಅಂತಾರೆ. ವರದಾನ ಇದೆ, ಮಾಸ್ಟರ್ ज्ञान सागर बन ज्ञान की गहराई में जाने वाले अनुभवी रूपी रत्नों से संपन्न भव. ಮಾಸ್ಟರ್ ಜ್ಞಾನ ಸಾಗರ್ ಆಗಿ ಜ್ಞಾನದ ಆಳದಲ್ಲಿ ಹೋಗುವಂಥವರು ಅನುಭವ ರೂಪದ ಮುತ್ತು ರತ್ನಗಳಿಂದ ಸಂಪನ್ನರು ಆಗಿರಿ. जो बच्चे ज्ञान की गहराई में जाते हैं वे अनुभव रूपी रत्नों से संपन्न बनते हैं. ಜ್ಞಾನದ ಆಳದಲ್ಲಿ ಹೋಗ್ತಕ್ಕಂಥವ್ರು ಏನಾಗ್ತಾರೆ, ಅನುಭವ ರೂಪದ ರತ್ನಗಳಿಂದ ಅವ್ರು ಏನಾಗ್ಬಿಡ್ತಾರೆ, ಸ್ಟ್ರಾಂಗ್ ಸಂಪನ್ನರಾಗ್ತಾರೆ. ಏಕ ಜ್ಞಾನ ಸುನನ ಅವ್ರು ಸುನಾನ. ಒಂದಾಗಿದೆ ಜ್ಞಾನ ಕೇಳೋದು, ಮತ್ತೊಂದಾಗಿದೆ ಇನ್ನೊಬ್ಬರಿಗೆ ತಿಳಿಸೋದು. ಅನುಭವಿ ಮೂರತ್ ಬನ್ನ ದೂಸರ. ಮತ್ತೊಂದಾಗಿದೆ ಕೇಳೋದು ಹೇಳೋದ್ರ ಜೊತೆಗೆ ಅನುಭವಿ ಮೂರ್ತಿಗಳಾಗೋದು ದೊಡ್ಡ ಮಾತು ಅಂತ. ಅನುಭವಿ ಸದಾ ಅವಿನಾಶಿ ಅವರ ನಿರ್ವಿಘ್ನರಾತೆ. ಅನುಭವಸ್ಥರು ಸದಾ ಹೆಂಗಿರ್ತಾರೆ, ಅವಿನಾಶಿ ಆಗಿರ್ತಾರೆ ಮತ್ತು ನಿರ್ವಿಘ್ನವಾಗಿ ಕೂಡ ಇರ್ತಾರೆ. ಉನ್ಹೇ ಕೋಯಿ ಭಿ ಹಿಲಾ ನಹಿ ಸಕ್ತೆ ಹೈ. ಅವರನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲುಗಾಡಿಸ್ಲಿಕ್ಕೂ ಸಾಧ್ಯ ಇಲ್ಲ. अनुभवी के आगे माया की कोई कोशिश सफल नहीं होती है. ಅನುಭವಸ್ಥರ ಎದುರುಗಡೆ ಮಾಯೆ ಅನ್ನೋದು ಯಾವ ರೀತಿಯಲ್ಲಿ ಸಫಲ ಮಾಡಲ್ಲ, ಯಾವ ರೀತಿಯಲ್ಲಿ ಪ್ರಯತ್ನ ಮಾಡೋದು ಸಫಲ ಆಗಲ್ಲ ಅಂತ. ಅನುಭವಿ ಕಭಿ ಧೋಖಾ ನಹಿ ಖಾ ಸಕ್ತೆ. ಅನುಭವಸ್ಥರು ಎಂದೂ ಏನಾಗೋದಿಲ್ಲ, ಮೋಸ ಹೋಗೋದಿಲ್ಲ ಅಂತಾರೆ. इसलिए अनुभवों को बढ़ाते हुए हर गुण का अनुभवी मूर्त बनो. ಆದ್ದರಿಂದ ಅನುಭವಗಳನ್ನು ಹೆಚ್ಚಿಸ್ಕೊಳ್ತಾ ಪ್ರತಿಯೊಂದು ಗುಣದಲ್ಲಿ ಅನುಭವಿ ಮೂರ್ತಿಗಳು ಆಗಿರಿ. ಮನನ ಶಕ್ತಿ ದ್ವಾರ ಶುದ್ಧ ಸಂಕಲ್ಪೋಂ ಕಾ ಸ್ಟಾಕ್ ಜಮಾ ಕರೋ. ಮನನ ಶಕ್ತಿಯಿಂದ ಶುದ್ಧ ಸಂಕಲ್ಪಗಳ ಸ್ಟಾಕನ್ನು ಏನು ಮಾಡ್ಕೊಳ್ಳಿ, ಜಮಾ ಮಾಡ್ಕೊಳ್ಳಿ. ಸ್ಲೋಗನ್, ಫರಿಷ್ಠೆ ವಹೆ ಜೋ ದೇಹ ಕೆ ಸೂಕ್ಷ್ಮ ಅಭಿಮಾನ್ ಕೆ ಸಂಬಂಧ ಸೇ ಭಿ ನ್ಯಾರ. ಫರಿಷ್ಠ ಯಾರು ಅಂದರೆ ಯಾರು ದೇಹದ ಸೂಕ್ಷ್ಮ ಅಭಿಮಾನದ ಸಂಬಂಧದಿಂದಲೂ ಕೂಡ ಡಿಟ್ಯಾಚ್ ಆಗಿರ್ತಾರೆ, ಅವರಿಗೆ ಫರಿಷ್ಠ ಅಂತ ಹೇಳಲಾಗತ್ತೆ. ಅಚ್ಚಾ, ಓಂ ಶಾಂತಿ.